ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. SIRನಲ್ಲಿ ಬಾಂಗ್ಲಾ ವಲಸಿಗರಿಗೂ ಅಕ್ರಮ ID ಮಾಡಿಕೊಟ್ರ. ಚುನಾವಣಾ ಆಯೋಗ ಎಲ್ಲ ಸರಿ ಮಾಡೋದಕ್ಕೆ ಅಂತ ಪ್ರಾಸೆಸ್ ಶುರು ಮಾಡಿದರೆ ಈ ಪ್ರಾಸೆಸ್ಸಲ್ಲೇ ಮಹಾ ಅಕ್ರಮ ಆಗಿದೆ ಅನ್ನುವಂಥ ಸ್ಫೋಟಕ ವಿಚಾರ ಈಗ ಸಿಡಿದಿರೋದು. ಕಾಂಗ್ರೆಸ್ಸು SIR ಅನ್ನೇ ತಿರುಚಿತ ಸಿಕ್ಕಾಕೊಂಡಿದ್ದು ಯಾರು, ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಬಹಳ ದೊಡ್ಡ ಸುದ್ದಿ ಇದು, ಇಡೀ ದೇಶ ಗಮನಿಸಬೇಕಾದ ಸುದ್ದಿ, ಕರ್ನಾಟಕದ ಪ್ರತಿಯೊಬ್ಬರು ನೋಡಲೇಬೇಕಾದಂಥ ಸುದ್ದಿ. ನೋಡ್ತಾ ಹೋಗೋಣ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, SIR ಪ್ರಾಸೆಸ್ ಮಾಡ್ತಿರೋದು ಯಾಕೆ? ಅಕ್ರಮ ಮತದಾರರನ್ನ, ಅನರ್ಹರನ್ನ ಹೊರಗಡೆ ಇಡೋದಿಕ್ಕೆ ಮತ್ತು ಅರ್ಹರು ಯಾರಿದ್ದಾರೋ, ಯಾರಿಗೆ ವೋಟ್ ಹಾಕೋ ಹಕ್ಕಿದೆಯೋ ಅವರನ್ನು ಮಿಸ್ ಆಗದಂತೆ ಸೇರಿಸೋದಕ್ಕೆ ಅಲ್ವಾ. ಕರ್ನಾಟಕದಲ್ಲೂ ಶುರುವಾಗಿದೆ. ಶುರುವಾಗಿ 2 ದಿನ ಆಯಿತು. 2 ದಿನಕ್ಕೇನೆ ಮಹಾ ಗೋಲ್ ಮಾಲ್ ಒಂದು ತೆರೆದುಕೊಂಡಿದೆ. ಮಾಡಿಸ್ತಿರೋದು ಯಾರು? ಅದಕ್ಕೆ ಉತ್ತರ ಬೇಕೀಗ. ಕಾಂಗ್ರೆಸ್ನವರೇ ಇದರ ಸೂತ್ರಧಾರರು, SIRನೇ ತಿರುಚಿದ್ದಾರೆ ಅನ್ನುವಂಥ ಗಂಭೀರ ಆರೋಪ ಕೂಡ ಕೇಳಿ ಬಂದಿದೆ. ನೋಡ್ತಾ ಹೋಗೋಣ ಅದ್ರ ಬಗ್ಗೆ. ಯಾರು ಮಾಡಿಸಿರೋದು ಅಂತ ಡಿಸೈಡ್ ಮಾಡಲಿ ಜನನೇ. ಹಲವಾರು ಕಡೆಗಳಲ್ಲಿ ಮತಪಟ್ಟಿ ಸರ್ಜರಿ SIR ಪ್ರಕ್ರಿಯೆ ಹಾದಿ ತಪ್ಪಿದೆ ಅನ್ನೋದು ಗೊತ್ತಾಗ್ತಿದೆ ಈಗ. ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ ಶಾಸಕರಿರುವಂಥ ಕ್ಷೇತ್ರಗಳಲ್ಲೇ ಹಿಂಗಾಗಿದೆ ಅನ್ನೋದು BJP JDS ಒಟ್ಟು ಮಾಡ್ತಿರೋದು. ರಾಮನಗರದಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರಿಗೂ ವೋಟರ್ ID ಮಾಡಿಕೊಟ್ಟಿದ್ದಾರೆ. ಕುಣಿಗಲ್ನಲ್ಲಿ ನಡೆದಿದ್ದೇನು, ರಾಮನಗರದಲ್ಲಿ ನಡೆದಿದ್ದೇನು, ಚೌಟ್ರಿಯಲ್ಲಿ ಮುಸ್ಲಿಮರನ್ನು ಸೇರಿಸ್ಕೊಂಡು, ಕೆಲವು ಬೇರೆ ಬೇರೆಯವ್ರನ್ನೆಲ್ಲ ಸೇರಿಸ್ಕೊಂಡು, ಮತ್ತು ಕೆಲವು ದರ್ಗಾ ಮಸೀದಿ ಹತ್ರ ಹೋಗಿ SIR ಮಾಡ್ತಿದ್ದಾರೆ ಅನ್ನುವ ಅತ್ಯಂತ ದೊಡ್ಡ ವಿಚಾರವನ್ನು ಈಗ BJP JDS ಎತ್ಕೊಂಡಿರೋದು. ರಾಮನಗರದಲ್ಲಿ ಅಕ್ರಮ ವೋಟರ್ ID ಕೊಡ್ತಿದ್ದಾರೆ ಅಂತ ಆಕ್ರೋಶ ವ್ಯಕ್ತವಾಗ್ತಿದೆ. ಕುಮಾರಸ್ವಾಮಿ ಅವರು ಒಂದು ವಿಡಿಯೋ ಬಿಟ್ಟಿದ್ದಾರೆ ನೋಡಿ. ಈ ರೀತಿ ಮನೆ ಮನೆಗೆ ಹೋಗಬೇಕು ಅಂತ ತಾನೇ ರೂಲ್ಸ್ ಇರೋದು. ರಾಜಕೀಯ ಪಕ್ಷಗಳಿಗೂ ಟ್ರೈನಿಂಗ್ ಕೊಟ್ಟಿದ್ದಾರೆ, ಮತ್ತು BLOಗಳಿಗೆ ಎಲ್ಲರಿಗೂ ಟ್ರೈನಿಂಗ್ ಆಗಿದೆ. ಪ್ರತಿಯೊಬ್ಬರಿಗೂ ಮಾಹಿತಿ ಇದೆ, ಹಿಂಗೆ ಮಾಡಬೇಕು, ಹಿಂಗೆ ಮಾಡಬಾರ್ದು, ಯಾವ್ದು ಸರಿ ಯಾವ್ದು ತಪ್ಪು ಅಂತ. ಆದರೆ ಪ್ರಾಸೆಸ್ ಬೇಗ ಆಗಲಿ ಅಂತ ಹಿಂಗೆ ಮಾಡ್ತಿದ್ದಾರಂತೆ. ಇದಕ್ಕೂ ಪ್ರಿಯಾಂಕ್ ಖರ್ಗೆ ಅವರ ಸಮಜಾಯಿಷಿ ಅದು. ಪ್ರಿಯಾಂಕ್ ಖರ್ಗೆ ಅವರು ಯಾವುದನ್ನು ಹೆಂಗೆ ಬೇಕಾದರೂ ಸಮರ್ಥನೆ ಮಾಡ್ತಾರೆ. ಅವಕಾಶ ಇದೆಯಾ ಹಿಂಗೆ ಮಾಡೋದಕ್ಕೆ? ನಿಯಮಬಾಹಿರವಾಗಿ SIR ಹೆಂಗೆಂಗೋ ಮಾಡ್ತಾರೆ ಅಂತ ಆರೋಪಿಸಿದವರು ಈಗ ಇದನ್ನು ಸಮರ್ಥನೆ ಮಾಡ್ತಿದ್ದಾರೆ ಅಂದರೆ ಶೇಮ್ ಅಲ್ವಾ ಇದು? ಒಂದು ಕಡೆ ಏನದು ಛತ್ರಗಳಲ್ಲಿ ಹೋಗ್ಕೊಂಡು, ಇನ್ನೊಂದು ಕಡೆ ಅಲ್ಲೆಲ್ಲೋ ಮಸೀದಿ ಹತ್ರ ಹೋಗ್ಕೊಂಡು ಗುಂಪು ಗುಂಪು ಸೇರಿಸ್ಕೊಂಡು ಟಿಕೆಟ್ ಹಂಚ್ದಂಗೆ SIR ಹಂಚೋಕ್ಕಾಗತ್ತಾ? ಫಾರ್ಮ್ ಕೊಟ್ಟು ಅಲ್ಲಿ ಕಂಡವರೆಲ್ಲ ಸೈನ್ ಹಾಕಿ ಯಾರ್ಯಾರದ್ದು ಹೆಸರು ಬರೆದು ಹೋಗ್ತಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ, ಆರೋಪ ಕೇಳಿ ಬರ್ತಿದೆ. ಅಂದರೆ ಆತ ಎಲ್ಲೂ ವೆಸ್ಟ್ ಬೆಂಗಾಲಲ್ಲಿದ್ದಾನೋ ಬಾಂಗ್ಲಾದೇಶದಲ್ಲಿದ್ದಾನೋ ಗೊತ್ತಿಲ್ಲ. ಫಾರ್ಮ್ ಕೊಡ್ತಾರೆ, ಯಾರೋ ಸೈನ್ ಮಾಡಿ, ಈಗ ಇದೆಯಲ್ಲ ಅವಕಾಶ ಇದೆಯಲ್ಲ, ಮನೆಯ ಹಿರಿಯರು, ಈಗ ಮನೇಲಿ ನಾನಿಲ್ಲಪ್ಪ, ಊರಲ್ಲಿ ನನ್ನ ವೋಟರ್ ID ಇದೆ, ನಮ್ಮ ತಂದೆ ಸೈನ್ ಹಾಕಿ ಕೊಡ್ಬೋದು, ಈ ರೀತಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಹಂಗಲ್ಲ, ಯಾರೋ ಪಶ್ಚಿಮ ಬಂಗಾಳದಲ್ಲಿದ್ದವ್ರದ್ದು ಇಲ್ಲಿ ಸೈನ್ ಮಾಡಿ ಒತ್ತು ಕಳಿಸ್ತಿದ್ದಾರೆ ಅನ್ನುವ ಆರೋಪನೂ ಕೇಳಿ ಬರ್ತಿದೆ. ಅದು ಸೆಕೆಂಡ್ರಿ, ಅದು ಇನ್ನೊಂದು ದೊಡ್ಡ ವಿಷಯ. ಅದು ಹಾಗೇನಾದರೂ ಆಗ್ತಿದ್ರೆ SIRರೇ ಬುಡಮೇಲು ಅಂತ ಅರ್ಥ. ಮತ್ತೆ ಎಲ್ಲ ಕಂಡವ್ರನ್ನೆಲ್ಲ ತುಂಬಿಸ್ಬೋದು. ಅದಂತೂ ಇನ್ನೂ ಸೀರಿಯಸ್ ಆಗಿ ಎಲೆಕ್ಷನ್ ಕಮಿಷನ್ ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಇದು ಬರೀ ಆರೋಪವ, ಸತ್ಯ ಇದೆಯಾ ಇದರಲ್ಲಿ? ಹಂಗೆ ನಡೀತಿದೆಯಂತೆ ಕೆಲವು ಕಡೆಯಲ್ಲಿ. ರಾಮನಗರ ಕುಣಿಗಲ್ ಭಾಗದಲ್ಲೆಲ್ಲ ಹಿಂಗಾಗಿದೆ ಅನ್ನೋ ಆರೋಪ ಮಾಡ್ತಿದ್ದಾರೆ. ಕ್ಯೂ ನಿಂತು ಕಂಡವರೆಲ್ಲ ಬಂದು ಫಾರ್ಮ್ ತಗೊಂಡು ಸೈನ್ ಹಾಕ್ಕೊಟ್ಟು ಹೋಗ್ತಿದ್ದಾರೆ ಅಂತ ಆರೋಪನೂ ಕೇಳಿ ಬರ್ತಿದೆ. ಅದ್ರ ನಡುವೆ ಯಾರು ಕೊಟ್ಟವ್ರು ಇವ್ರಿಗೆ ಅಧಿಕಾರ? ಚೌಲ್ಟ್ರಿಯಲ್ಲಿ ಹೋಗ್ಬಿಟ್ಟು ಅಲ್ಲಿ SIR ಮಾಡೋದಕ್ಕೆ ಯಾರು ಕೊಟ್ಟಿದ್ದಾರೆ? ಚೌಟ್ರಿಗಳಲ್ಲಿ ಮತದಾರರ ಪಟ್ಟಿ ತಿದ್ದುಪಡಿ ಮಾಡ್ತಿರೋದ್ರ ರಹಸ್ಯ ಏನು? BLOಗಳು ಯಾರು ಮಾತು ಕೇಳ್ಕೊಂಡು ಹಾಗಾದರೆ ಚೌಟ್ರಿಗೆ ಕರೆದ್ರು, ಚೌಟ್ರಿಲಿ ಹೋಗಿ ಹೆಂಗೆ ಮಾಡ್ತಿದ್ದಾರೆ ಅಲ್ವಾ? ಇದು ಮಹಾ ಅಕ್ರಮದ ಮೂಲ ಅನ್ನೋದು ಸ್ಪಷ್ಟವಾಗಿ ಹೇಳ್ತಾ ಇದೆ. ಅದು ಒಂದು ಸಮುದಾಯದವ್ರನ್ನ ಅಲ್ಲಿ ಸೇರಿಸ್ಕೊಳ್ತಾರೆ ಅಂದರೆ ತಮ್ಮ ವೋಟ್ ಬ್ಯಾಂಕ್ ಉಳಿಸ್ಕೊಳ್ಳೋಕೆ ಕಾಂಗ್ರೆಸ್ ಮಾಡ್ತಿರೋದು ಅನ್ನೋದು BJP JDSನ ಆರೋಪ. ಸಹಜವಾಗಿ ಆರೋಪ ಮಾಡಲೇಬೇಕಾಗತ್ತಲ್ಲ. ಯಾಕೆ ಒಂದು ಕಮ್ಯುನಿಟಿ ಟಾರ್ಗೆಟ್ ಮಾಡ್ಕೊಂಡು ಹೋಗ್ತಿದ್ದಾರೆ? ಹಾಗಾದ್ರೆ ನಾಳೆ ಎಲ್ಲ ಧಾರ್ಮಿಕ ಸಂಘ ಸಂಸ್ಥೆ ಕೇಂದ್ರಗಳನ್ನು ನೀವು SIR ಮಾಡೋದಕ್ಕೆ ಅಂತ ಆಯ್ಕೆ ಮಾಡ್ಕೊಂಡಿದ್ದೀರಾ? ದರ್ಗಾದ ಹೊರಗಡೆ ಮಾಡ್ತಿದ್ದಾರೆ. ಶೋಭಾ ಕರಂದ್ಲಾಜೆ ಅವ್ರು ಫೋಟೋ ಬಿಟ್ಟಿದ್ದಾರೆ. ವಿಜಯೇಂದ್ರ ಅವರು ಹೇಳ್ತಿದ್ದಾರೆ ಕೆಲವು ಮಸೀದಿಗಳಲ್ಲಿ ಮಾಡ್ತಿದ್ದಾರೆ. ಅಲ್ಲಿ ಹಿಂದೂಗಳು, ಆ ಸುತ್ತಮುತ್ತ ಇರೋರು ಮಸೀದಿ ಒಳಗೆ ಹೋಗೋಕ್ಕಾಗಲ್ಲ, ಹಿಂದೂಗಳು ಓಟ್ ಮಿಸ್ ಆಗುತ್ತೆ, ಅವ್ರು SIRಯಿಂದ ಹೊರಗುಳಿತಾರೆ. ಅದಕ್ಕೆ ಅಂಥ ಕೇಂದ್ರಗಳನ್ನು ಆಯ್ಕೆ ಮಾಡ್ಕೊಂಡು ಅಲ್ಲಿಗೆ ಬರೋ ಥರ ಮಾಡ್ತಿದ್ದಾರೆ. ಹಿಂದೂಗಳು ಬರದೇ ಹೋಗಲಿ ಅಂತ ಆರೋಪನೂ ಮಾಡ್ತಿದ್ದಾರೆ BJP ಅವ್ರು. BJP ಅವ್ರು ಮಾಡೋ ಆರೋಪ ಎಲ್ಲನೂ ಸತ್ಯ ಇಲ್ಲದೆ ಇರಬಹುದು.
ಕೆಲವೊಂದು ಇರೋದ್ರ ಜೊತೆಗೆ ಇನ್ನೊಂದು ಸೇರಿಸ್ಕೊಂಡು ಹೇಳ್ತಿರ್ಬೋದು, ಗೊತ್ತಿಲ್ಲ. ಅವರು ಸಾಕ್ಷಿ ಇಟ್ಕೊಂಡು ಹೇಳ್ತಾ ಇದ್ರೆ ಸತ್ಯನೂ ಇರ್ಬೋದು. ಶೋಭಾ ಕರಂದ್ಲಾಜೆ ಅವ್ರು ತೋರಿಸ್ತಿದ್ದಾರೆ ದರ್ಗಾದ ಹತ್ರ ನಡೆದಿದೆ ಅಂತ. ಹೆಂಗದು ದರ್ಗಾದ ಹತ್ರ ಚೌಟ್ರಿ ಒಳಗಡೆ ಮಸೀದಿ ಒಳಗಡೆ ಎಲ್ಲ ಮಾಡೋದಕ್ಕೆ ಸಾಧ್ಯ? ಈಗ BLOಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ ಚುನಾವಣಾ ಆಯೋಗದವರು. ಚುನಾವಣಾ ಆಯೋಗಕ್ಕೆ ಇಷ್ಟು ನಡೆದ್ರೂ ಗಮನಕ್ಕೆ ಹೋಗದೆ ಇರೋಕ್ಕೆ ಸಾಧ್ಯನಾ? ಯಾಕಂದ್ರೆ ಇದೇನು ಸುಮ್ಮನೆ ಕದ್ದು ಮುಚ್ಚಿ ಹೋಗೋಕ್ಕಾಗಲ್ವಲ್ಲ. ಪ್ರಾಸೆಸ್ ಹೆಂಗೆ ಆಗ್ತಿರತ್ತೆ ಅಂತ ಟ್ರ್ಯಾಕ್ ಮಾಡ್ತಿರ್ತಾರೆ. BLOಗಳು ಎಲ್ಲಿ ಹೋಗ್ತಾರೆ? ಇವತ್ತು ರಾಮನಗರ ಜಿಲ್ಲೆಯಲ್ಲಿ ಎಲ್ಲಿ ಮಾಡ್ತಿದ್ದಾರೆ? ಯಾರಾದರೂ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ. ಓಕೆ, ಇದು ದೊಡ್ಡ ಸುದ್ದಿ ಆದಮೇಲೆ, ಈಗ ಮೀಡಿಯಾದಲ್ಲಿ ಬಂದ ಮೇಲೆ ನೋಟಿಸ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ನವರು ಕೂಡ, ಸರ್ಕಾರ ಕೂಡ, DK ಶಿವಕುಮಾರ್ ಅವರು ಕೂಡ ಇಲ್ಲ ಮಾಹಿತಿ ಪಡಿತೀನಿ, ಹಿಂಗೆಲ್ಲ ಆಗಬಾರ್ದು ಅಂತ ಈಗ ಹೇಳ್ತಿದ್ದಾರೆ ಕಾಂಗ್ರೆಸ್ನವರು. ಮುಖ್ಯಮಂತ್ರಿಗಳ ಪ್ರೇರಣೆ ಇರಬೇಕು ಅಂತ ಕಾಣಿಸ್ತೀನಿ ಅಂತ ಅದಕ್ಕೆ ಹೇಳಿದೆ. ರಾಮನಗರದಲ್ಲಿ BLOಗಳು ಚೌಲ್ಟ್ರಿಗಳಲ್ಲಿ ಕೂತ್ಕೊಂಡು ಸಾವಿರಾರು ಜನಗಳನ್ನ ಅಲ್ಲಿ ಕರೆಸಿ ಈ ಒಂದು ಮಾಹಿತಿಗಳನ್ನ ಚೌಟ್ರಿ ಕೂತ್ಕೊಂಡೇನು ಮಾಡ್ತಾ ಇದ್ದಾರೆ. ಪ್ರತಿ ಮನೆಗೆ ಹೋಗಬೇಕಾದಂಥದ್ದು ಆ BLOಗಳ ಒಂದು ಕರ್ತವ್ಯ ಇರ್ತಕ್ಕಂಥದ್ದು. ಆದರೆ ಇವತ್ತು ರಾಮನಗರದಲ್ಲಿ ಒಂದು ಕೋಮಿಗೆ ಸಂಬಂಧಪಟ್ಟವರನ್ನ ಇವತ್ತು ಆ ಫೇಕ್ ಐಡಿಗಳು ಇರ್ತಕ್ಕಂಥವ್ರು, ಬಹುಶಃ ಬಾಂಗ್ಲಾದೇಶದಿಂದ ಬಂದಂಥವರು ಭಾಳ ಜನ ಇದ್ದಾರಲ್ಲಿ. ಏನು ಪ್ರತಿನಿತ್ಯ ಚರ್ಚೆ ಮಾಡ್ತಾರೆ ಬಾಂಗ್ಲಾದೇಶದ ನಿವಾಸಿಗಳ ಬಗ್ಗೆ. ಕನಿಷ್ಠ ಒಂದು 8,000 ರಿಂದ 10,000ಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ರಾಮನಗರದಲ್ಲಿ ಇವತ್ತು ಇವ್ರನ್ನೆಲ್ಲರನ್ನೂ ರಕ್ಷಣೆ ಕೊಟ್ಕೊಂಡು ಇಟ್ಕೊಂಡಿದ್ದಾರೆ. ಈಗ CM ಅವರು ಪ್ರತಿ ಬೂತ್ ನೋಡೋಕ್ಕಾಗತ್ತೇನ್ರಿ? 50-60 ಸಾವಿರ ಬೂತ್ ಇರ್ತದೆ. ಯಾರೋ ಅಲ್ಲಿ ಲೋಕಲ್ ಲೀಡರ್ಸು ಹಿಂಗೆ ಮಾಡಿದ್ರೆ ಬಹುಶಃ ಬೇಗ ಆಗ್ಬೋದು ಅಂತ ಹೇಳಿರ್ಬೋದು. ಆದರೆ ಅದ್ರ ಬಗ್ಗೆ ಇನ್ನೂ ಸಂಪೂರ್ಣ ಮಾಹಿತಿ ನನಗೆ ಬಂದಿಲ್ಲ. ಬಟ್ ಏನೇ ಇದ್ರೂ ಕೂಡ ಎಲೆಕ್ಷನ್ ಕಮಿಷನ್ ಇದೆ, ನೋಡ್ಕೋತಾರೆ. ಈಗ ಎಲೆಕ್ಷನ್ ಕಮಿಷನ್ ಮಾಡೋ ಕೆಲಸನೂ ಇವರೇ ಮಾಡ್ತಾರಾ BJP JDS ಅವರು? ವಾಟ್ ಎವರ್ ಇಟ್ ಈಸ್ they will ask for clarification from SR चल रहा है, सब उधर आना आ रही थी ಹೇಳ್ತಾ ಇದ್ದಾರೆ. जुमा मस्जिद के पास से सब आना, उधर हम करेंगे. ಸಂಖ್ಯೆಯಲ್ಲಿ ಕೂತ್ಕೊಂಡು ನೀವು ಮಾಡ್ತಾ ಇದ್ದೀರಲ್ಲ, ಏನಿದು? ಏನ್ ಮಾಡಕ್ ಹೊರಟಿದ್ದೀರಿ? ಕಾನೂನು ಏನಿದೆ, ನೀವೇನ್ ಮಾಡಕ್ ಹೊರಟಿದ್ದೀರಿ? ಇದು ಎಲ್ಲಿದು? ಜಯನಗರದ ಗುರಪ್ಪನ ಪಾಳ್ಯದ್ದು ನಿನ್ನೆ ನಡೆದಿರುವಂತದ್ದು. ಒಂದೇ ಕಡೆ ಸೇರ್ಕೊಂಡು ಮತದಾರ ಪಟ್ಟಿಗೆ ಇನ್ಕ್ಲೂಡ್ ಮಾಡುವಂತದನ್ನ ನೀವು ಮಾಡ್ತಾ ಇದ್ದೀರಿ. ಎಲ್ಲರೂ ಒಂದು ಕಡೆ, BLO ಒಂದು ಕಡೆ, BLAಗಳು ಒಂದು ಕಡೆ. ಇದು ನಿಮ್ದು ಕತೆ. ಯಾರ ಸಲುವಾಗಿ? ಕೇವಲ ಅಲ್ಪಸಂಖ್ಯಾತರನ್ನ ಮತದಾರರ ಪಟ್ಟಿಗೆ ಸೇರಿಸುವುದಕ್ಕಾಗಿ. ನಿಮ್ಮ ಆದ್ಯತೆ ಯಾರು? ನಿಮ್ಮ ಆದ್ಯತೆ ಕರ್ನಾಟಕ ರಾಜ್ಯದ ಎಲ್ಲ ಮತದಾರರು ಅಲ್ಲ. ನಿಮ್ಮ ಆದ್ಯತೆ ಇರುವಂತದ್ದು ಕರ್ನಾಟಕ ರಾಜ್ಯದ ಕೇವಲ ಅಲ್ಪಸಂಖ್ಯಾತರು ಯಾರು ಮಸೀದಿಯಲ್ಲಿ ಮತದಾರ ಪಟ್ಟಿಗೆ ಸೇರ್ಪಡೆ ಮಾಡ್ತಾರೆ ಅವರು ಮಾತ್ರ. ಇದು ಇದನ್ನ ನಮ್ಗೆ ತೋರಿಸ್ತಾ ಇದೆ. ಸಹಜವಾಗಿ ಹೇಳಲೇಬೇಕಲ್ಲ. ಬಟ್ ಯಾವ ಕಾಂಗ್ರೆಸ್ ಶಾಸಕರ ಕ್ಷೇತ್ರದಲ್ಲಿ ನಡೆದಿದ್ದು? ಯಾವ ಪಕ್ಷದ ಕ್ಷೇತ್ರದಲ್ಲಿ ನಡೆದಿದ್ದು? ಕುಣಿಗಲಲ್ಲಿ ಯಾರಿದ್ದಾರೆ? ರಾಮನಗರದಲ್ಲಿ ಯಾರಿದ್ದಾರೆ? ಈ ಪ್ರಶ್ನೆಯನ್ನು ಎತ್ತುತ್ತಿದ್ದಾರೆ ಪ್ರತಿಪಕ್ಷಗಳು. ಬೇಕು ಅಂತ ಇದನ್ನು ನಡೆಸಲಾಗ್ತಿದೆ ಅಂತ. ಒಂದು ಪಕ್ಷದ ಫೋಟೋ ಹಾಕ್ಕೊಂಡು ಹೋಗೋದು, ಅಭ್ಯರ್ಥಿ ಅಂದರೆ ಯಾರೋ ನಾಯಕನ ಫೋಟೋ ಹಾಕ್ಕೊಂಡು ಏನೋ ಗುಂಪಲ್ಲೆಲ್ಲ ಮಾಡಿಸ್ಕೊಡ್ತಿದ್ದೀವಿ ನಾವು ಸಮಾಜ ಸೇವೆ ಅನ್ನೋ ಥರದಲ್ಲೆಲ್ಲ ಮಾಡೋದಕ್ಕೆ ಇದು ಅವಕಾಶ ಇಲ್ಲ. ಮನೆಗೆ ಹೋಗಬೇಕು, ಕಾನೂನು ಪ್ರಕಾರವೇ ಮಾಡಬೇಕು. ಇದಕ್ಕೆ ಬೇಕಾದಷ್ಟು ರೂಲ್ಸ್ಗಳಿವೆ, ಅದ್ರ ಪ್ರಕಾರನೇ ನಡಿಬೇಕಾಗಿದೆ ಇದು. ಅದು ಹೆಂಗ್ರಿ ಈ ಥರ ಬಾಯಿಗೆ ಬಂದಂಗೆ SIR ಮಾಡ್ತಾರೆ? ಸೊ ಕರ್ನಾಟಕದಲ್ಲಿ SIR ಕೂಡ ಯಶಸ್ವಿ ಆಗಲ್ಲ ಅಂತನಾ? ಕರ್ನಾಟಕದಲ್ಲಿ SIR ಎಲ್ಲ ಸರಿ ಮಾಡ್ತೀವಿ, ಅಕ್ರಮವನ್ನು ಗುಡಿಸಾಕ್ತೀವಿ ಅಂತ ಬಂದರೆ SIRನ್ನೇ ಬುಡ ಮೇಲೆ ಮಾಡ್ತಿದ್ದಾರೆ ಅಂತನಾ? ಬಹಳ ಶೋಚನೀಯವಾದ ವಿಚಾರ ಇದು. ಅಕಸ್ಮಾತ್ ಈ ಕ್ಯೂ ನಿಂತ್ಕೊಂಡು ಕಂಡವ್ರು ಫಾರ್ಮ್ ಇಸ್ಕೊಂಡು ಹೋಗಿ ಯಾರ್ಯಾರೋ ಸೈನ್ ಒತ್ತಿಸ್ತಿದ್ದಾರೆ ಅಂದ್ರಂತೂ ನಾನು ಆಲ್ರೆಡಿ ಹೇಳ್ದಂಗೆ ರಿಪೀಟ್ ಮಾಡ್ತಿದ್ದೀನಿ, SIR ಅನ್ನೋದಕ್ಕೆ ಅರ್ಥವೇ ಇಲ್ಲ ಕರ್ನಾಟಕದಲ್ಲಿ. ಇನ್ನೂ ದೊಡ್ಡ ಅಕ್ರಮ ಮಾಡಿಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಗಾಗತ್ತೆ. ಈ ಮೂಲಕ ವೋಟ್ ಇಲ್ದಿದ್ದವರೆಲ್ಲ, ಬಾಂಗ್ಲಾ ವಲಸಿಗರೆಲ್ಲ ವೋಟ್ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೂ ಅವಕಾಶ ಆಗುತ್ತೆ. ಎಲೆಕ್ಷನ್ ಕಮಿಷನ್ ಈ ಎಲ್ಲ ವಿಚಾರಗಳ ಬಗ್ಗೆ ತಕ್ಷಣ ಕ್ರಮ ವಹಿಸಬೇಕು. ಯಾಕಂದರೆ ಇದೆಲ್ಲ ಆರೋಪವಾಗಿ ಸದ್ಯ ಕೇಳಿ ಬರ್ತಿರೋದು. ಸಾಕ್ಷಿ ಕೊಡಬಹುದು ಹೇಳಿದವರು. ಮೀಡಿಯಾಗಳನ್ನು ಕೂತ್ಕೊಂಡು ಮಾತಾಡ್ತಿದ್ದಾರೆ, ಹಿಂಗಾಗಿದೆ ಅಂತ ಹೇಳ್ತಿದ್ದಾರೆ ಅವರು. ಹಿಂಗಾಗಿದೆ ಅಂತ ಅವ್ರಿಗೆ ಮಾಹಿತಿ ಇದೆ ಅಂದರೆ ತಕ್ಷಣ ಎಲೆಕ್ಷನ್ ಕಮಿಷನ್ಗೆ ದೂರು ಕೊಡಬೇಕು. ಬರೀ ಆರೋಪ ಮಾಡ್ಕೊಂಡು ಕೂತ್ಕೊಳ್ಳೋದು ಅಲ್ಲ BJP ಅವರು. ಇದು ನಮ್ಮ ರಾಜ್ಯದ ಅತಿ ದೊಡ್ಡ ನಿರ್ಣಾಯಕ ವಿಚಾರ. ಹಾಗಾದರೆ ಈ ರಾಜ್ಯದಲ್ಲಿ ಯಾರ ಪ್ರೇರಣೆಯಿಂದ ಇದೆಲ್ಲ ನಡೀತಿದೆ? ಅಧಿಕಾರದಲ್ಲಿರೋದು ಕಾಂಗ್ರೆಸ್ಸು,
ಅಧಿಕಾರಿಗಳು ಕಾಂಗ್ರೆಸ್ ಸರ್ಕಾರದ ಮಾತನ್ನು ಸಹಜವಾಗಿ ಕೇಳ್ತಾರೆ. ಸೊ ಇಲ್ಲಿ ಮ್ಯಾನಿಪುಲೇಟ್ ಮಾಡಲಾಗ್ತಿದೆ ಅನ್ನೋದು ಬಿಜೆಪಿ ಮಾಡ್ತಿರುವ ಆರೋಪ. ಮತ್ತೆ BLOಗಳನ್ನೆಲ್ಲ ಯಾರನ್ನು ಮಾಡಿದ್ದಾರೆ ಅಂದರೆ ಸರ್ಕಾರಿ ಅಧಿಕಾರಿಗಳಲ್ಲ, ಬಹುತೇಕರು ಎಲ್ಲ ಕಾಂಗ್ರೆಸ್ ನಾಯಕರನ್ನೂ ಮಾಡ್ಕೊಂಡಿದ್ದಾರೆ ಅನ್ನೋ ಆರೋಪ ಕೂಡ ಕೇಳಿ ಬರ್ತಿದೆ. ಆರ್ ಅಶೋಕ್ ಅವರು ಎಲ್ಲ ಕೆಲವು ಎಕ್ಸಾಂಪಲ್ ಕೊಟ್ಟು ಎಲ್ಲಿ ಹಿಂಗಾಗ್ತಿದೆ ಅನ್ನೋದನ್ನು ಅವ್ರು ಹೇಳ್ತಿದ್ದಾರೆ. ಹಾಗಾಗಿ ಅವ್ರಿಗೆ ಮಾಹಿತಿ ಇರಬಹುದೇನೋ, ಅದನ್ನು ಚೆಕ್ ಮಾಡಬೇಕು. ಕಾಂಗ್ರೆಸ್ ಲೀಡರ್ಸ್ನೇ ಈಗ ಮನೆ ಮನೆ ಕಳಿಸೋದಕ್ಕೆ ಅವ್ರನ್ನೇ ಅಧಿಕಾರಿಗಳನ್ನಾಗಿ ಮಾಡಿದ್ದಾರೆ ಅನ್ನುವಂಥ ಆರೋಪ ಕೂಡ ಕೇಳಿಬರ್ತಿದೆ. ಸೊ ಇದು ಪಾರದರ್ಶಕವಾಗಿ, ಪಕ್ಷಾತೀತವಾಗಿ, ಅತ್ಯಂತ ನ್ಯಾಯಯುತವಾಗಿ ನಡೆಯುವಂಥ ಅವಶ್ಯಕತೆ ಇದೆ. ಈಗ ವೆಸ್ಟ್ ಬೆಂಗಾಲಲ್ಲಿ ಇನ್ನೊಂದು ಕಡೆಯಲ್ಲಿ ಎಲ್ಲ ಏನಾಗಿತ್ತು, SIR ಪ್ರಕ್ರಿಯೆ BJP ಅವರು ಕಂಟ್ರೋಲ್ ಮಾಡ್ತಿದ್ದಾರೆ, ಮುಸ್ಲಿಮ್ರನ್ನ ತೆಗಿತಿದ್ದಾರೆ, ಮುಸ್ಲಿಮು ಮತ್ತು ನಮ್ಮ ವೋಟ್ ಬ್ಯಾಂಕನ್ನೇ ಟಾರ್ಗೆಟ್ ಮಾಡಿ ಡಿಲೀಟ್ ಮಾಡಿಸ್ತಿದ್ದಾರೆ ಅಂತ ಕೋರ್ಟ್ಗೆ ಹೋಗಿದ್ರು. ಈಗ ಇಲ್ಲೂ ಕರ್ನಾಟಕದಲ್ಲೂ ಕೂಡ ಪ್ರಿಯಾಂಕ್ ಖರ್ಗೆ ಅವರೆಲ್ಲ ನಾವು ಕಾನೂನು ಹೋರಾಟ ಮಾಡ್ತೀವಿ, ಬಹಳಷ್ಟು ನಿಯಮಗಳ ಬಗ್ಗೆ ನಮಗೆ ಕನ್ವಿನ್ಸ್ ಆಗ್ತಿಲ್ಲ ಅಂತ ಹೇಳ್ತಿದ್ರು. ಸೊ ಇದ್ರ ಬಗ್ಗೆ ಯಾರು ಪ್ರಶ್ನೆ ಮಾಡೋರು, ಯಾರು ಕೋರ್ಟ್ಗೆ ಹೋಗೋರು? ಇಷ್ಟು ದೊಡ್ಡ ಅಕ್ರಮ ನಡೆದಿದೆ, ಅದಕ್ಕೂ ಸಮಜಾಯಿಷಿ ಕೊಡ್ತಿದ್ದಾರೆ. ಕ್ವಿಕ್ಕಾಗಲಿ ಅಂತ ಮಾಡ್ತಿರಬಹುದು, ಕ್ವಿಕ್ಕಾಗಲಿ ಅಂತ ಏನು ಬೇಕಾದರೂ ಮಾಡಿಬಿಡ್ತೀರಾ? ಹಾಗಾದರೆ ಕ್ವಿಕ್ಕಾಗಲಿ ಅಂತ ನಿಯಮ ಬಾಹಿರವಾದ ಕೆಲಸವನ್ನು ಮಾಡಬಹುದಾ ಗೃಹ ಸಚಿವರೇ? ಎಲ್ಲವನ್ನೂ ಕಾನೂನು ಚೌಕಟ್ಟಲ್ಲಿಯೇ ಮಾಡಿಸ್ತೀನಿ ನನ್ನ ರಾಜ್ಯದಲ್ಲಿ ಅಂತಿರುವ ಗೃಹ ಸಚಿವರು ಇಂಥ ಮಾತಾಡ್ತಾರೆ ಅಂತ ಯಾರು ಅಂದ್ಕೊಂಡಿರಲಿಲ್ಲ. ಪ್ರಿಯಾಂಕ್ ಖರ್ಗೆ ಅವರ ಮಾತುಗಳಿವು. ಕಾದ್ ನೋಡೋಣ ಏನು ಆಕ್ಷನ್ ತಗೊಳುತ್ತೆ ಎಲೆಕ್ಷನ್ ಕಮಿಷನ್. ಕೇಂದ್ರ ಚುನಾವಣಾ ಆಯೋಗ ಕೂಡ ಇದ್ರ ಕಡೆಗೆ ಗಮನ ಹರಿಸಬೇಕು. ರಾಜ್ಯದಲ್ಲಿ ಅಧಿಕಾರಿಗಳು ಯಾರಾದರೂ ಕಂಟ್ರೋಲಲ್ಲಿ ಕೆಲಸ ಮಾಡ್ತಿದ್ದಾರಾ ಅಂತ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.